Hi all, welcome to Spoken English classes. ಇವತ್ತಿನ ಕ್ಲಾಸಲ್ಲಿ ಕಂಟಿನ್ಯೂಯೇಷನ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ನ ಕವರ್ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ಯಾಟಗರಿ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಬಿ ವರ್ಬ್ಸ್ ಅನ್ನ ಲಾಸ್ಟ್ ಕ್ಲಾಸ್ ರಿವೈಸ್ ಮಾಡಿದ್ವಿ. ಮೇನ್ ಟಾಪಿಕ್ ಅನ್ನ ಕವರ್ ಮಾಡಿ ರಿವಿಷನ್ ಕೂಡ ಮಾಡಿದ್ವಿ, ಯಾವ ರೀತಿ ಸಬ್ಜೆಕ್ಟ್ ಪ್ರೊನೌನ್ಸ್ ಅನ್ನ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಬಹುದು ಅಂತ. ಇವತ್ತಿನ ಕ್ಲಾಸ್ ಅಲ್ಲಿ ಸೆಕೆಂಡ್ ಅಂಡ್ ಥರ್ಡ್ ಕ್ಯಾಟಗರಿ ಆಫ್ ಹೆಲ್ಪಿಂಗ್ ವರ್ಬ್ಸ್, ಸೆಕೆಂಡ್ ಕ್ಯಾಟಗರಿನ ಡೂ ವರ್ಬ್ಸ್ ಅಂತ ಕರಿತೀವಿ. ಡೂ ವರ್ಬ್ಸ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ? ಕ್ವೆಶ್ಚನ್ ಫ್ರೇಮ್ ಮಾಡೋದಕ್ಕಾಗಿರಬಹುದು, ಸೆಂಟೆನ್ಸ್ ಅಲ್ಲಿ ನೆಗೆಟಿವ್ಸ್ ಕ್ರಿಯೇಟ್ ಮಾಡಕ್ಕೆ, ಅಂಡ್ ದೆನ್ ಟು ಆಡ್ ಎಂಫಸಿಸ್ ಅಥವಾ ಸ್ಟ್ರೆಸ್ ಕೊಡೋದಕ್ಕೆ ಸೆಂಟೆನ್ಸ್ ಅಲ್ಲಿ ನಾವು ಡೂ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ. ಡೂ ವರ್ಬ್ಸ್ ಅಲ್ಲಿ ಮೂರು ವಿಧ: ಡೂ, ಡಸ್, ಡಿಡ್. ಡೂ ನ ಯೂಸ್ ಮಾಡಿ ಎಕ್ಸಾಂಪಲ್ ಸೆಂಟೆನ್ಸ್ ಹೇಳೋದಾದ್ರೆ, ಐ ಡೂ ಮೈ ಹೋಮ್ವರ್ಕ್, ನಾನು ಹೋಮ್ವರ್ಕ್ ಮಾಡ್ತೀನಿ. ಇದನ್ನ ಕ್ವೆಶ್ಚನ್ ಮಾಡೋದಾದ್ರೆ ಡೂ ಅನ್ನೋ ಅಂತದ್ದು ಫಸ್ಟ್ ಬರುತ್ತೆ. ಗೋಯಿಂಗ್ ಬ್ಯಾಕ್ ಟು ಕ್ವೆಶ್ಚನ್ಸ್ ಅಂಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಜ್ಞಾಪಕ ಇದೆ ಅಲ್ವಾ? ಕ್ವೆಶ್ಚನ್ ಮಾಡುವಾಗ ಡೂ ಅನ್ನೋ ಅಂತದ್ದು ಫಸ್ಟ್ ಬರುತ್ತೆ. ಸಿಮಿಲರ್ಲಿ, ಡೂ ಯು ಲೈಕ್ ಪಿಜ್ಜಾ, ಐ ಡೂ ಮೈ ಹೋಮ್ವರ್ಕ್ ಅನ್ನೋಂಥದ್ದು ಅಫರ್ಮೇಟಿವ್ ಸೆಂಟೆನ್ಸ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್. ಡೂ ಯು ಲೈಕ್ ಪಿಜ್ಜಾ ಅನ್ನೋ ಅಂತದ್ದು ಕ್ವೆಶ್ಚನ್. ದ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇಸ್ ಡಸ್. ಡೂ ಯಾವ್ಯಾವ್ದಕ್ ಬರುತ್ತೆ? ಐ, ಯು, ವಿ, ದೇ. ಐ ಡೂ ಮೈ ಹೋಮ್ವರ್ಕ್, ಯು ಡೂ ಯೋರ್ ವರ್ಕ್, ವಿ ಡೂ ಕುಕಿಂಗ್, ದೇ ಡೂ ಸಮ್ ವರ್ಕ್, ಈ ರೀತಿ ಬರುತ್ತೆ. ಡಸ್ ಯೂಸ್ ಮಾಡುವಾಗ ಹಿ, ಶಿ, ಇಟ್ ಅಲ್ವಾ? ಹಿ ಡಸ್ ಹಿಸ್ ವರ್ಕ್ ವೆಲ್, ಶಿ ಡಸ್ ಕುಕಿಂಗ್ ವೆರಿ ವೆಲ್. ಅಂಡ್ ಕ್ವೆಶ್ಚನ್ ಮಾಡುವಾಗ ಡಸ್ ಅನ್ನೋಂಥದ್ದು ಫಸ್ಟ್ ಬರುತ್ತೆ. ಎಕ್ಸಾಂಪಲ್, ಡಸ್ ಶಿ ಸ್ಪೀಕ್ ಇಂಗ್ಲಿಷ್, ಡಸ್ ಹಿ ಗೋ ಟು ಆಫೀಸ್, ಡಸ್ ಇಟ್ ರೇನ್ ಟುಡೇ. ಈ ರೀತಿ ಕ್ವೆಶ್ಚನ್ ಫ್ರೇಮ್ ಮಾಡೋದಕ್ಕೆ ಡಸ್ ಬಳಕೆ ಮಾಡ್ತೀವಿ. ಸೆಂಟೆನ್ಸ್ ಮಧ್ಯದಲ್ಲಿ ಡಸ್ ಅಥವಾ ಡೂ ಬಂದ್ರೆ ಅದನ್ನ ಪಾಸಿಟಿವ್ ಆರ್ ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಡೂ ಅಥವಾ ಡಸ್ ಅನ್ನೋಂಥದ್ದು ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಬಂದ್ರೆ ಅದು ಕ್ವೆಶ್ಚನ್ ಆಗುತ್ತೆ. And the last one is did. I did call you yesterday ಅಂದ್ರೆ I called you yesterday ಅಂತ ಅಂದ್ರೂ ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ. ಯಾವಾಗ ನಾವು ಸೆಂಟೆನ್ಸ್ ಮಧ್ಯದಲ್ಲಿ ಡಿಡ್ ಅಂತ ಹೇಳ್ತೀವಿ, ಇದನ್ನ ನಾವು ಎಂಫಸಿಸ್ ಅಂದ್ರೆ ಸ್ಟ್ರೆಸ್ ಮಾಡಿ, ನಾನು ಕಾಲ್ ಮಾಡೇ ಮಾಡಿದ್ದೆ ಅಂದ್ರೆ ಡೌಟೇ ಇಲ್ಲ ಅಂತ ಸ್ಟ್ರೆಸ್ ಮಾಡಿ ಹೇಳುವಾಗ ಈ ಡಿಡ್ ಅನ್ನೋ ಪದನ ನಾವು ಸೆಂಟೆನ್ಸ್ ಮಧ್ಯದಲ್ಲಿ ಬಳಕೆ ಮಾಡ್ತೀವಿ. ಐ ಡಿಡ್ ಕಾಲ್ ಯು ಎಸ್ಟರ್ಡೇ, ಐ ಡಿಡ್ ಅಟೆಂಡ್ ದ ಫಂಕ್ಷನ್. ಓಕೆ, ಇದನ್ನ ಕ್ವೆಶ್ಚನ್ ಮಾಡ್ಬೇಕಾದ್ರೆ ಮತ್ತೆ ಡಿಡ್ ಅನ್ನೋ ಪದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಬರುತ್ತೆ. ಡಿಡ್ ದೆ ಕಮ್ ಆನ್ ಟೈಮ್. ಆದ್ರೆ ಇಲ್ಲಿ ಏನ್ ವೇರಿಯೇಷನ್ ಅಂತ ಅಂದ್ರೆ, ಡಿಡ್ ಅನ್ನ ನಾವು ಎಲ್ಲಾ ಸಬ್ಜೆಕ್ಟ್ ಪ್ರೊನೌನ್ಸ್ ಜೊತೆನೂ ಯೂಸ್ ಮಾಡ್ತೀವಿ. ಡಿಡ್ ಐ, ಡಿಡ್ ಯು, ಡಿಡ್ ಹಿ, ಡಿಡ್ ಶಿ, ಡಿಡ್ ಇಟ್, ಡಿಡ್ ವಿ, ಡಿಡ್ ದೇ. ಇದಕ್ಕೆ ಕಾಲಮ್ ವೈಸ್ ಬರಲ್ಲ. ಆದ್ರೆ ಡೂ ಅನ್ನ ನಾವು ಐ, ಯು, ವಿ, ದೇ ಜೊತೆ ಯೂಸ್ ಮಾಡ್ತೀವಿ. ಡಸ್ ಅನ್ನ ಹಿ, ಶಿ, ಇಟ್, ಡಿಡ್ ಆಲ್ ಟುಗೆದರ್. ಓಕೆ, ಇದು ಡೂ ವರ್ಬ್ಸ್. ಅಂಡ್ ದ ಲಾಸ್ಟ್ ಕ್ಯಾಟಗರಿ ಆಫ್ ಹೆಲ್ಪಿಂಗ್ ವರ್ಬ್ಸ್, ಹ್ಯಾವ್ ವರ್ಬ್ಸ್. ಥರ್ಡ್ ಕ್ಯಾಟಗರಿನ ಏನಂತ ಕರಿತೀವಿ? ಹ್ಯಾವ್ ವರ್ಬ್ಸ್ ಅಂತ ಕರಿತೀವಿ. ಯೂಸ್ ಟು ಶೋ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್. ಓಕೆ, ಪರ್ಫೆಕ್ಟ್ ಅಂದ್ರೆ ಡೆಫಿನೆಟ್ ಅನ್ನೋ ಅಂತದ್ದು. ಹಾಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಹಾಗೂ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಯೂಸ್ ಮಾಡಿ ಸೆಂಟೆನ್ಸ್ ಮಾಡಬೇಕಾದ್ರೆ ಹ್ಯಾವ್ ವರ್ಬ್ಸ್ ಬಳಕೆ ಮಾಡ್ತೀವಿ. ಹ್ಯಾವ್ ವರ್ಬ್ಸ್ ಅಲ್ಲೂ ಕೂಡ ಮೂರಿದೆ: ಹ್ಯಾವ್, ಹ್ಯಾಸ್, ಹ್ಯಾಡ್. ಓಕೆ, ಮತ್ತೆ ರಿಪೀಟ್ ಮಾಡ್ತೀನಿ: ಹ್ಯಾವ್, ಹ್ಯಾಸ್, ಹ್ಯಾಡ್. ಉದಾಹರಣೆ ನೋಡೋದಾದ್ರೆ, ಹ್ಯಾವ್ ಯೂಸ್ ಮಾಡಿ ಸೆಂಟೆನ್ಸ್, ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್, ನಾನು ನನ್ನ ಕೆಲಸ ಮುಗಿಸಿದ್ದೀನಿ. ಅಗೇನ್ ಹ್ಯಾವ್ ಅನ್ನ ಐ, ಯು, ವಿ, ದೇ ಜೊತೆ ಬಳಕೆ ಮಾಡ್ತೀವಿ. ಯು ಹ್ಯಾವ್ ಕಮ್ ಹೋಮ್, ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್, ವಿ ಹ್ಯಾವ್ ಸಮ್ ವರ್ಕ್, ದೇ ಹ್ಯಾವ್ ಅ ನ್ಯೂ ಕಾರ್. ಓಕೆ, ಹ್ಯಾವ್ ಅನ್ನೋಂಥದ್ದು ಐ, ಯು, ವಿ, ದೇ ಜೊತೆ ಬಳಕೆ ಆಗುತ್ತೆ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಹ್ಯಾಸ್. ಹ್ಯಾಸ್
she has gone to school. ಅಗೇನ್ ಹ್ಯಾಸ್ ಅನ್ನ he she it ಜೊತೆ ಬಳಕೆ ಮಾಡ್ತೀವಿ. ಓಕೆ, she has gone to school, he has bought a new car, it has a new mat. ಓಕೆ, ಹ್ಯಾಸ್ he she it ಜೊತೆ ಯೂಸ್ ಮಾಡ್ತೀವಿ. ದ ಲಾಸ್ಟ್ ಒನ್ ಇಸ್ ಹ್ಯಾಡ್. ಹ್ಯಾಡ್ ಅನ್ನೋಂಥದ್ದು ಪಾಸ್ಟ್ ಪರ್ಫೆಕ್ಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹ್ಯಾಡ್ ಯೂಸ್ ಮಾಡಿ ನಾವು ಅಗೇನ್ ಎಲ್ಲಾ ಸಬ್ಜೆಕ್ಟ್ ಪ್ರೊನೌನ್ಸ್ ಅನ್ನು ಇಲ್ಲಿ ಯೂಸ್ ಮಾಡಬಹುದು. ಐ ಹ್ಯಾಡ್ ಮೈ ಲಂಚ್, ವಿ ಹ್ಯಾಡ್ ಗಾನ್ ಔಟ್, ಯು ಹ್ಯಾಡ್ ಅ ನ್ಯೂ ಫೋನ್, ವಿ ಹ್ಯಾಡ್ ಈಟನ್ ಬಿಫೋರ್ ಯು ಕಮ್, ದೇ ಹ್ಯಾಡ್ ಬಾಟ್ ನ್ಯೂ ಕಾರ್. ಓಕೆ, ಹ್ಯಾಡ್ಗೆ ಎಲ್ಲಾ ಸಬ್ಜೆಕ್ಟ್ ಪ್ರೊನೌನ್ಸು ಬಳಕೆ ಆಗತ್ತೆ. ಸೊ ಏನ್ ಮಾಡ್ತೀರಾ ಅಂತ ಅಂದ್ರೆ ಡೂ ವರ್ಬ್ಸ್ ಮತ್ತೆ ಹ್ಯಾವ್ ವರ್ಬ್ಸ್ ಎರಡು ಕಾಲಮ್ ಮಾಡ್ತೀರಾ. ಡೂ ವರ್ಬ್ಸ್ ಅಲ್ಲೂ ಸಹ 3 ಹೆಲ್ಪಿಂಗ್ ವರ್ಬ್ಸ್, ಹ್ಯಾವ್ ಅಲ್ಲೂ ಸಹ 3 ಹೆಲ್ಪಿಂಗ್ ವರ್ಬ್ಸ್. ಡೂ, ಡಸ್, ಡಿಡ್, ಹ್ಯಾವ್, ಹ್ಯಾಸ್, ಹ್ಯಾಡ್. ಓಕೆನಾ? ಡೂ ಅನ್ನೋದು ಐ ಯು ವಿ ದೇ ಜೊತೆ ಬರುತ್ತೆ. ಇಲ್ಲಿ ಹ್ಯಾವ್ ಅನ್ನೋಂಥದ್ದು ಐ ಯು ವಿ ದೇ. ಅಂಡ್ ಸೆಕೆಂಡ್ ಒನ್ ಡಸ್, ಇಲ್ಲಿ ಹ್ಯಾಸ್. ಹಿ ಶಿ ಇಟ್, ಹಿ ಶಿ ಇಟ್. ಲಾಸ್ಟ್ ಒನ್ ಡಿಡ್, ಹ್ಯಾಡ್. ಡಿಡ್ ಮತ್ತೆ ಹ್ಯಾಡ್ ಎರಡು ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಹಾಗೂ ಎಲ್ಲಾ ಸಬ್ಜೆಕ್ಟ್ ಪ್ರೊನೌನ್ಸ್ ಜೊತೆ ಯೂಸ್ ಮಾಡ್ತೀವಿ. ಸೊ ರಿವೈಸ್ ಮಾಡೋದಕ್ಕೆ ಟೋಟಲ್ ಆಗಿ ಆಮ್, ಈಸ್, ಆರ್, ವಾಸ್, ವರ್ 5. ಡೂ ವರ್ಬ್ಸ್ ಅಲ್ಲಿ ಡೂ, ಡಸ್, ಡಿಡ್ 3. ಹ್ಯಾವ್ ವರ್ಬ್ಸ್ ಅಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್. ಅಲ್ಲಿಗೆ 11 ಹೆಲ್ಪಿಂಗ್ ವರ್ಬ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ, ಅಲಾಂಗ್ ವಿತ್ ಎಕ್ಸಾಂಪಲ್ ಸೆಂಟೆನ್ಸ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆಲ್ಸೋ ಸಮರಿ ಚಾರ್ಟ್ ನಾನು ಪ್ರೆಸೆಂಟ್ ಟೆನ್ಸ್ ಮಾಡಿದಾಗ್ಲೂ ಹೇಳಿದ್ದೆ, ಪ್ರತಿಯೊಂದು ಟಾಪಿಕ್ ಅಲ್ಲೂ ನಾವು ಸಮರಿ ಚಾರ್ಟ್ ಅನ್ನ ಮೆನ್ಷನ್ ಮಾಡಿರ್ತೀವಿ. ಅದನ್ನ ಗೋ ಥ್ರೂ ಮಾಡಿ ಫುಲ್ ಸೆಂಟೆನ್ಸು ಫುಲ್ ವಿಡಿಯೋ ನಿಮಗೆ ನೋಡಕ್ ಆಗಿಲ್ಲ ಅಥವಾ ಒಂದ್ಸತಿ ನೀವು ಫುಲ್ ವಿಡಿಯೋ ನೋಡಿ ಆಮೇಲೆ ಮತ್ತೆ ಆ ಟಾಪಿಕ್ ಅನ್ನ ರಿವೈಸ್ ಮಾಡ್ಕೋಬೇಕು ಅಂತ ಅಂದಾಗ ಸಮರಿ ಚಾರ್ಟ್ ಅನ್ನ ಗೋ ಥ್ರೂ ಮಾಡಿದ್ರೆ ಹೋಲ್ ಕಾನ್ಸೆಪ್ಟ್ ಅಲ್ಲಿ ನಟ್ ಶೆಲ್ ಅಲ್ಲಿ ನಿಮ್ಗೆ ಅಂದ್ರೆ ಸಂಕ್ಷಿಪ್ತವಾಗಿ ಅಲ್ಲಿ ಸಿಗೋಂಥದ್ದು. ಓಕೆನಾ? ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಫ್ಯೂ ಕ್ವಿಕ್ ಎಕ್ಸಾಂಪಲ್ಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಒಂದು ಸೆಂಟೆನ್ಸ್ ಅನ್ನ ನಾವು ಓದೋವಾಗ ಅದರಲ್ಲಿ ಮೇನ್ ವರ್ಬ್ ಯಾವುದು, ಹೆಲ್ಪಿಂಗ್ ವರ್ಬ್ ಯಾವುದು, ಈ ರೀತಿ ನೀವು ಐಡೆಂಟಿಫೈ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಗೊತ್ತಾದ್ಮೇಲೆ ಇದು ಪ್ರೆಸೆಂಟ್ ಟೆನ್ಸಾ ಪಾಸ್ಟ್ ಟೆನ್ಸಾ ಅನ್ನೋದು ನಿಮಗೆ ಟೆನ್ಸ್ದು ನಾಲೆಜ್ ಕೂಡ ಗೇನ್ ಆಗುತ್ತೆ. 2 ಎಕ್ಸಾಂಪಲ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ಶಿ ಈಸ್ ಸಿಂಗಿಂಗ್. ಈ ಸೆಂಟೆನ್ಸ್ ಅಲ್ಲಿ ಈಸ್ ಅನ್ನೋಂಥದ್ದು ಹೆಲ್ಪಿಂಗ್ ವರ್ಬ್, ಸಿಂಗಿಂಗ್ ಅನ್ನೋಂಥದ್ದು ಮೇನ್ ವರ್ಬ್. ನೆಕ್ಸ್ಟ್ ಒನ್ ದೇ ಹ್ಯಾವ್ ಅರೈವ್ಡ್. ಹ್ಯಾವ್ ಹೆಲ್ಪಿಂಗ್ ವರ್ಬ್, ಅರೈವ್ಡ್ ಮೇನ್ ವರ್ಬ್. ಆಲ್ಸೋ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಈಸ್ ಇತ್ತು. ಈಸ್ ಹೆಲ್ಪಿಂಗ್ ವರ್ಬ್ ಅಂತ ಗೊತ್ತಾಯ್ತು. ಯಾವ ಕ್ಯಾಟಗರಿ ಆಫ್ ಹೆಲ್ಪಿಂಗ್ ವರ್ಬ್ ಬಿಲಾಂಗ್ ಆಗುತ್ತೆ? ಇಟ್ ಬಿಲಾಂಗ್ಸ್ ಟು ಬಿ ವರ್ಬ್ಸ್, ಫಸ್ಟ್ ಕ್ಯಾಟಗರಿ. ನೆಕ್ಸ್ಟ್ ಒನ್ ಹ್ಯಾವ್, ಅರೈವ್ಡ್. ಹ್ಯಾವ್ ವರ್ಬ್ಸ್ ಬರುತ್ತೆ. ಈ ರೀತಿ ಸ್ಲೋ ಆಗಿ ಯಾವ್ಯಾವ ಟಾಪಿಕ್ಸ್ ಅನ್ನ ನಾವು ಕಲಿತಾ ಇರ್ತೀವಿ ಅದನ್ನ ನೀವು ಓದೋಂತಹ ಆರ್ಟಿಕಲ್ಸ್, ನೀವು ಓದೋಂತಹ ಕಾಂಪ್ರಹೆನ್ಷನ್ ಅಲ್ಲಿ ಅದನ್ನ ಐಡೆಂಟಿಫೈ ಮಾಡಕ್ಕೆ ಟ್ರೈ ಮಾಡಿ. ಅವಾಗ ಲರ್ನಿಂಗು ತುಂಬಾ ಈಸಿ ಆಗುತ್ತೆ. ಅಂಡ್ ಆಲ್ಸೋ ಸಮರಿ ಚಾರ್ಟ್ ಅನ್ನ ರೆಫರ್ ಮಾಡಿ ಆದಷ್ಟು ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಆಫ್ ಎನಿ ಡೌಟ್ಸ್ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. I will be answering that in the next class. Bye all.